ವಾರ ತುಂಬಾನೇ ಸ್ಪೆಷಲ್ ಆಗಿರ್ಬೇಕಾಗಿತ್ತು ನಮ್ಗಳಿಗೆ. ಯಾಕಂದ್ರೆ ದುರಂಧರ್ ಚಾಪ್ಟರ್ 2 ಆಗಿನ ಟಾಕ್ಸಿಕ್ ಇವ್ರಿಬ್ರು ಮಧ್ಯೆ ದೊಡ್ಡ ವಾರ ಆಗುವಂತ ಸಿಚುವೇಶನ್ ಇತ್ತು. ಆದ್ರೆ ಏನಾಯ್ತು ಅಂತ ನಿಮ್ಗೆ ಗೊತ್ತು, ಜಾಸ್ತಿ ಹೇಳೋದೇನ್ ಬೇಕಾಗಿಲ್ಲ. ಆದ್ರೆ ಇವಾಗ ಟಾಕ್ಸಿಕ್ ಜಗದಲ್ಲಿ ಪೋಸ್ಟ್ ಪೋನ್ ಆಗಿರೋದು ನಮ್ ಕನ್ನಡದ ಮತ್ತೊಂದು ಸಿನಿಮಾ ಲವ್ ಮಾಕ್ಟೇಲ್ 3. ಇದು ಕನ್ಕ್ಲೂಷನ್ ಅಂದ್ರೆ ಕೊನೆ ಎಂಡಿಂಗ್. ಇದ್ರ ಮೇಲೆ ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6 ಏನು ಬರೋದಿಲ್ಲ. ಮೊದಲನೇದಾಗಿ ಪಾರ್ಟ್ 1 ಬಂದಾಗ ತುಂಬಾನೇ ಇಂಪ್ರೆಸ್ ಆಗಿ ಎಲ್ಲಾ ಕಡೆ ತುಂಬಾನೇ ದೊಡ್ಡದಾಗಿ ಪಬ್ಲಿಸಿಟಿ ತಗೊಂಡು ಒಂದೊಳ್ಳೆ ಸೂಪರ್ ಹಿಟ್ ನ ಕಂಡಿತ್ತು ಲವ್ ಮಾಕ್ಟೇಲ್ ಚಾಪ್ಟರ್ 1. ಇನ್ನು ಚಾಪ್ಟರ್ 2 ಸ್ವಲ್ಪ ಡಮ್ಮಿ ಆಗ್ಬಿಡ್ತು ಬಿಕಾಸ್ ಆಫ್ ಸ್ವಲ್ಪ ಲ್ಯಾಗಿಂಗು, ಅಷ್ಟೊಂದೇನು ಹಾರ್ಟ್ ಟಚ್ ಆಗೋ ತರ ಸ್ಕ್ರೀನ್ ಪ್ಲೇ ಇರ್ಲಿಲ್ಲ ಪಾರ್ಟ್ 2 ಒಳಗಡೆ. ಇನ್ನ ಈಗ ಬಂದಿರುವಂತ ಪಾರ್ಟ್ 3 ವಾವ್ ಸಿನಿಮಾ ಇರೋದು 2.25 ಗಂಟೆ. US ಸರ್ಟಿಫಿಕೇಟ್ ಜೊತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಕ್ಸ್. ಇನ್ನ ಪಾರ್ಟ್ 3 ಒಳಗಡೆ ಎಲ್ಲಾ ಕ್ಯಾರೆಕ್ಟರ್ ಗಳು ಕೂಡ ಬರ್ತಾ ಹೋಗ್ತವೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೆ ತಾನೆ. ಯಾವ್ಯಾವ ಲೇಡಿ ಕ್ಯಾರೆಕ್ಟರ್ ಗಳನ್ನ ಫಸ್ಟ್ ಪಾರ್ಟ್ ಇಂದ ನೋಡ್ಕೊಂಡ್ ಬಂದಿರೋ ಪ್ರತಿಯೊಬ್ರು ಕೂಡ ಈ ಸಿನಿಮಾದಲ್ಲಿ ಅಂದ್ರೆ ಈ ಚಾಪ್ಟರ್ 3 ಒಳಗಡೆ ಅಪಿಯರೆನ್ಸ್ ನ ಕೊಡ್ತಾರೆ. ಆದ್ರೆ ಫುಲ್ ಫೋಕಸ್ಡ್ ಆಗಿರೋದು ಆದಿ ಅಂಡ್ ನಿಧಿ ಅಂದ್ರೆ ಪುಟಾಣಿ ಪಾಪು. ಇನ್ನ ಇಲ್ಲಿ ಸ್ವಂತ ಹೆಂಡತಿ ನಿಧಿ ಸತ್ತೋದ್ಮೇಲೆ ಪಾಪು ಸಿಕ್ಕಿರ್ತಾಳೆ ಸೆಕೆಂಡ್ ಚಾಪ್ಟರ್ ಒಳಗಡೆ. ಅವಳಿಗೆ ನಿಧಿ ಅಂತ ಹೆಸರನ್ನು ಕೂಡ ಕಟ್ಕೊಂಡಿರ್ತಾನೆ. ಆ ಪಾಪು ಖುಷಿನ ನೋಡ್ತಾ ಡಿಪ್ರೆಷನ್ ಇಂದ ಹಂಗೆ ಆರಿ ಆಚೆ ಬಂದ್ಬಿಡ್ತಾನೆ ಅಣ್ಣ. ಈಗ ಪಾರ್ಟ್ 3 ಒಳಗಡೆ ಮಗಳ ಜೊತೆ ಫುಲ್ ಹ್ಯಾಪಿ ಆಗಿದ್ದಾನೆ. ಒಂದು ಕಂಟಕ ಎದುರಾಯ್ತದೆ. ಈಗ ಏನದು, ಯಾಕದು? ಈಗ ಕಂಟಕದಿಂದ ಆ ಮಗಳನ್ನ ಯಾವ ರೀತಿ ಸೇವ್ ಮಾಡ್ಕೋತಾನೆ ಕೃಷ್ಣ. ಒರಿಜಿನಲ್ ಹೆಸರೇ ಬರ್ತದೆ ಆದಿ. ಇದು ಮ್ಯಾಟರ್ ಚಾಪ್ಟರ್ 3 ಒಳಗಡೆ. ಈಗ ಆ ಕಂಟಕದಿಂದ ಮಗಳನ್ನ ಯಾವ ರೀತಿ ಸೇವ್ ಮಾಡ್ತಾನೆ ಅನ್ನೋದನ್ನ ನೀವು ಥಿಯೇಟರ್ ಹೋಗಿ ನೋಡ್ಬೇಕು. ಯಾಕಂದ್ರೆ ಇದು ಪೈಸಾ ವಸೂಲ್ ಸಿನಿಮಾ, ಎಮೋಷನ್ ಜೊತೆ ಎಂಟರ್ಟೈನ್ಮೆಂಟ್ ಫಿಕ್ಸ್. ಫಸ್ಟ್ ಥಿಂಗ್, ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ನಿಧಿ ಅನ್ನೋ ಒಂದು ಪುಟ್ಟು ಮಗು ಕ್ಯಾರೆಕ್ಟರ್ ಅಬ್ಬಾಬಾಬ ಹನಿ ಕೇಕ್ ತಿನ್ನೋ ತರನೇ ಸ್ವೀಟ್ ಆಗಿ ಆಕ್ಟ್ ಮಾಡಿದಾಳೆ ಈ ಸಿನಿಮಾದಲ್ಲಿ. ಎಕ್ಸ್ಪ್ರೆಷನ್, ಆಕ್ಟಿಂಗು, ಡೈಲಾಗು ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಫುಲ್ ಎಕ್ಸ್ಪೀರಿಯನ್ಸ್ ಇರುವಂತ ಚೈಲ್ಡ್ ಆರ್ಟಿಸ್ಟ್ ತರ ಕಾಣಿಸ್ತಾ ಇದೆ ಈ ಪಾಪು. ಇನ್ನ ಸಿನಿಮಾದಲ್ಲಿ ಬರುವಂತ ಮೇನ್ ಕ್ಯಾರೆಕ್ಟರ್ ಕೃಷ್ಣ ಅವ್ರ ಆಕ್ಟಿಂಗ್ ನ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ನೋಡ್ಕೊಂಡ್ ಬರ್ತಾ ಇದೀವಿ. ಅಂತ ಚೇಂಜಸ್ ಏನಿಲ್ಲ. ಈಸ್ ಅ ಮಾಸ್ಟರ್ ಪೀಸ್ ಆಫ್ ಆಕ್ಟಿಂಗ್. ಆದ್ರೆ ಸಿನಿಮಾದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಇದೆ, ಜಗದೀಶ್ ಅಂದ್ರೆ ಜಗಿಮಮ್ಮಿ. ಈ ಕ್ಯಾರೆಕ್ಟರ್ ಯಾವಾಗ ಸ್ಕ್ರೀನ್ ಪ್ಲೇ ಒಳಗಡೆ ಎಂಟ್ರಿ ತಗೋತದೋ ಪ್ರತಿ ಒಂದು ಸೆಕೆಂಡ್ ಕೂಡ ನಿಮ್ಮನ್ನ ನಗಿಸ್ತಾನೆ ಇರ್ತದೆ. ಹೊಟ್ಟೆ ಒಳಗಡೆ ಉಣ್ಣ ತೋಬಿಡ್ಬೇಕು ಆ ಲೆವೆಲ್ ಅಲ್ಲಿ ನಗಾಡ್ತಾನೆ ಇರ್ತೀರ. ಯಾಕಂದ್ರೆ ಅವ್ರು ಮಾತಾಡುವಂತ ಆ ಭಾಷೆ, ಎಕ್ಸ್ಪ್ರೆಷನ್ ಸ್ಟೈಲು, ಕಾಮಿಡಿ ವೇ ಎಲ್ಲ ಟಾಪ್ ನಾಚ್. ಪ್ರತಿ ಒಂದು ಸೆಕೆಂಡ್ ಕೂಡ ಕಾಮಿಡಿ ಹಬ್ಬ ಅವ್ರ ಸ್ಕ್ರೀನ್ ಪ್ಲೇ ಒಳಗಡೆ ಬರ್ತಿದಾಗೇನೆ. ಮಾತಾಡೋದೇ ತಡ ಆವಾಗ್ಲೇ ನಗು ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ ನಿಮ್ಗೆ ಅವ್ರ ಆಕ್ಟಿಂಗ್ ನ ನೋಡ್ಬಿಟ್ಟು. ಇನ್ನು ಆದಿಗೆ ಒಂದೊಂದು ಸ್ಟೇಜ್ ಅಲ್ಲೂ ಕೂಡ ಒಬ್ಬೊಬ್ರು ಹೀರೋಯಿನ್ ಗಳು ಫಿಕ್ಸ್ ಆಗಿರ್ತಾರೆ. ಅವರ ಮೈ ಮೇಲೆ ಬಿದ್ದು ಬರ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಕ್ಯೂಟ್ನೆಸ್ ಅಂಡ್ ಅವರ ಫಿಟ್ನೆಸ್ ಅಂಡ್ ಅವರ ಅದನ್ನೆಲ್ಲ ನೋಡಿ ಅವರು ಬಿದ್ದೋಗ್ಬಿಟ್ಟಿರ್ತಾರೆ. ಹಾಗೇನೆ ಈ ಸಿನಿಮಾದಲ್ಲೂ ಕೂಡ ಅವ್ರದ್ದು ಅದನ್ನ ನೋಡಿ ಬಿದ್ದೋಗ್ಬಿಡ್ತಾರೆ. ಇನ್ನೊಬ್ರು ಸ್ಕೂಲ್ ಟೀಚರ್, ವಾವ್, ಕರ್ಲಿ ಹೇರ್, ನೆಕ್ಸ್ಟ್ ಲೆವೆಲ್. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇದೊಂದು ಫ್ಯಾಂಟಾಸ್ಟಿಕ್ ಆಗಿರುವಂತ ಫ್ಯಾಮಿಲಿ ಡ್ರಾಮಾ ಸಿನಿಮಾ. ಪಕ್ಕ ಪೈಸಾ ವಸೂಲಾಗೋದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ 100% ಗ್ಯಾರಂಟಿ. ಫೇಕ್ಸ್ ಆಗ್ಬಿಡಿ. ಇನ್ನ ಈ ಮಂತ್ ಅಲ್ಲಿ ಬಂದಿರುವಂತ ಒನ್ ಆಫ್ ದ ಬೆಸ್ಟ್ ಕನ್ನಡ ಸಿನಿಮಾ ಯಾವ್ದಪ್ಪ ಅಂದ್ರೆ ಇದೇನೆ, ಬರೆದಿಟ್ಕೊಂಡ್ಬಿಡಿ. ಸಿಗ್ತೀನಿ ಮುಂದಿನ ನೋಡಿದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.